ಕರ್ನಾಟಕದಲ್ಲಿ ನೇಮಕಾತಿಗಳ ಹಬ್ಬವೇ ನಡೀತಾ ಇದೆ. ಅದರ ಭಾಗವಾಗಿ ಅರಣ್ಯ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಶನ್ ಬರಲಿದೆ. ಅರಣ್ಯ ವೀಕ್ಷಕ ಹುದ್ದೆ. ಯಾವುದು ಹುದ್ದೆ? ಅರಣ್ಯ ವೀಕ್ಷಕ ಹುದ್ದೆ. 775 ಹುದ್ದೆಗಳಿದೆ ನೋಡಿ. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ಆಗಸ್ಟ್ 1ರಿಂದ ಪ್ರಾರಂಭ ಆಗಿ ಆಗಸ್ಟ್ 31ಕ್ಕೆ ಮುಗಿಯುತ್ತೆ. ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಒಂದು ತಿಂಗಳ ಸಮಯ ಇರುತ್ತೆ, 31 ಕ್ಲೋಸ್ ಆಗುತ್ತೆ. ಮುಂದೆ ಸೆಪ್ಟೆಂಬರ್ 2ರವರೆಗೂ ನಿಮಗೆ ಫೀಸ್, ಆ ಒಂದು ಶುಲ್ಕ ಏನಿದೆಯಲ್ಲ ಅದನ್ನು ಹಾಕೋದಕ್ಕೆ, ಅದನ್ನು ನೀವು ಫಿಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನಿದೆ, ಎಲಿಜಿಬಿಲಿಟಿ ಏನು ಸರ್, ಇದು ಎಕ್ಸಾಮ್ ಯಾರು ನಡೆಸ್ತಾರೆ, KPSCನ KEನ ಅಂತ 108 ಪ್ರಶ್ನೆಗಳಿದೆ ಅಂತ ಅನ್ಕೋತೀನಿ. ಇದಕ್ಕೆ KPSCನೂ ಎಕ್ಸಾಮ್ ನಡೆಸಲ್ಲ, KEದವರು ಎಕ್ಸಾಮ್ ನಡೆಸಲ್ಲ. ಯಾಕಂದರೆ ಇದಕ್ಕೆ ಎಕ್ಸಾಮ್ ಇಲ್ಲ, ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರುವುದಿಲ್ಲ. SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಡಿಸೈಡ್ ಆಗುತ್ತೆ. ಅಂದರೆ SSLC ಮೇಲೆ ಇರುವಂಥ ಪೋಸ್ಟ್ ಇದು. SSLCಲಿ ಯಾರ್ದು ಸ್ಕೋರ್ ಸರಿಯಾಗಿದೆಯೋ ನಿಮ್ಮ ಸ್ಕೋರ್ ಮೇಲೆ ಈ ಒಂದು ಜಾಬ್ ಡಿಸೈಡ್ ಆಗುತ್ತೆ. ಅಷ್ಟಕ್ಕೆ ಡಿಸೈಡ್ ಆಗಲ್ಲ, ಮುಂದೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಏನು ಮಾಡ್ತಾನೆ, 1:20 ತೊಗೊತಾನೆ. 1:20 ತೊಗೊಂಡು ಫಿಸಿಕಲ್ ಪಾಸ್ ಮಾಡ್ಕೋಬೇಕು, ಆಮೇಲೆ ಮೆಡಿಕಲ್ ಆಗಬೇಕು. ಫಿಸಿಕಲ್ ಮತ್ತು ಮೆಡಿಕಲ್ ಮಾತ್ರ ಇರುತ್ತೆ ನೋಡಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಮಾರ್ಕ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಕ್ಲಿಯರ್ ಇದೆಯಾ? ಆಮೇಲೆ aranya.government.in ಅಂತ ಇರುತ್ತೆ, ಅಲ್ಲೆಲ್ಲ ನಿಮಗೆ ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿ ಸಿಗುತ್ತೆ. aranya.government.in ಅಲ್ಲಿ ಹೋಗಿ ನೀವು, ಅಲ್ಲಿ ನೇಮಕಾತಿ ಸೆಕ್ಷನ್ ಇದೆ, ಅಲ್ಲೆಲ್ಲ ಹೋದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಆ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ, GM ಅಂದರೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು OBC ಅವರಿಗೆ, ಗಂಡು ಮಕ್ಕಳಿಗೆ, ಸಾಮಾನ್ಯ ವರ್ಗ OBC ಗಂಡು ಮಕ್ಕಳಿಗೆ 200 ರೂಪಾಯಿ ಇರುತ್ತೆ. ಸಾಮಾನ್ಯ ವರ್ಗ OBC ಹೆಣ್ಮಕ್ಳಿಗೆ 100 ರೂಪಾಯಿ ಇರುತ್ತೆ. ಭಾಳ ಕಮ್ಮಿ ಇದೆ. KEದವ್ರು ಹೋಲಿಸಿದ್ರೆ ಇದು ಏನೂ ಅಲ್ಲ. ಆಮೇಲೆ SC/ST ಕ್ಯಾಟಗರಿ 1 ಏನಿದ್ದಿರಲ್ಲ, SC/ST ಕ್ಯಾಟಗರಿ 1 ಗಂಡು ಮಕ್ಕಳಿಗೆ 100 ರೂಪಾಯಿ, ಹೆಣ್ಮಕ್ಳಿಗೆ 50 ರೂಪಾಯಿ. ಕ್ಲಿಯರ್ ಇದೆ? ಇದು ಅರ್ಜಿ ಶುಲ್ಕ. ವಿದ್ಯಾರ್ಥಿ ನಾನು ಹೇಳಿದ್ದೀನಿ, SSLC ಇದೆ. ಆಮೇಲೆ ಏಜ್ ಎಷ್ಟು, ವಯೋಮಿತಿ ಎಷ್ಟು ಅಂತ ಪ್ರಶ್ನೆ ಬರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ಇದೆ ನೋಡಿರಿ. ಅಂದರೆ GM ಕ್ಯಾಂಡಿಡೇಟ್ಗಳಿಗೆ 30 ವರ್ಷ ಗರಿಷ್ಠ. ಕನಿಷ್ಠ ಅಂದರೆ SSLC ಆಗಿರಬೇಕು, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ಮ ಜೊತೆಗೆ. ಗರಿಷ್ಠ ಹೇಳ್ತಾ ಇದ್ದೀನಿ, ಗರಿಷ್ಠ 30. OBC ಅಂದರೆ ನೀವು 3A 3B 2A 2B ಎಲ್ಲ ಬರ್ತಿರಲ್ಲ, ನಿಮ್ಮ 32. ಗರಿಷ್ಠ ವಯೋಮಿತಿ 32. SC/ST ಮತ್ತು ಕ್ಯಾಟಗರಿ 1ದವರಿಗೆ 33 ಇದೆ. ಕ್ಲಿಯರ್ ಇದೆಯಾ? SC/ST ಕ್ಯಾಟಗರಿ 1ದವರಿಗೆ 33 ಇದೆ. ಇದು ಏಜ್ ರಿಲ್ಯಾಕ್ಸೇಷನ್, ಇದು ಕೊಟ್ಟಿರುವಂಥ ಗರಿಷ್ಠ ವಯೋಮಿತಿ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂತ ಕರಿತೀವಿ ನಾವು. ಕ್ಲಿಯರ್ ಇದೆ? ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರೂ ಹಾಕಿ. ಅರಣ್ಯ ವೀಕ್ಷಕ ಹುದ್ದೆ ಯಾವುದೇ ಎಕ್ಸಾಮ್ ಇಲ್ಲದೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಆಗುವಂಥದ್ದು. ನನಗನ್ಸುತ್ತೆ ಎಲ್ಲ 90 95 ಮೇಲೆ ಇದ್ದವರು ಆಗ್ತಾರೆ, 90 ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ನಿಮ್ಮ ಮಾರ್ಕ್ಸ್ ಸರಿಯಾಗಿದ್ದರೆ SSLCಯಲ್ಲಿ, ಮತ್ತು ನೀವು ಫಿಸಿಕಲ್, ಭಾಳ ಜನ ಏನು ತಿಳ್ಕೊಂಡಿದ್ದೀರಾ, ಸರ್ ಬಿಡ್ರಿ ಎಲ್ಲರೂ ಮಾರ್ಕ್ಸ್ ಸರಿಯಾಗಿದ್ದರೆ ಹೋಗ್ತಾರೆ. ಮಾರ್ಕ್ಸ್ ಸರಿಯಾಗಿದ್ದರೆ ಫಿಸಿಕಲ್ ಆಗಬೇಕಲ್ಲ. ಸೊ ದಯವಿಟ್ಟು ಯಾರು 85 90 ಯಾರಿದ್ರೆ ಎಲ್ಲರೂ ಹಾಕಿ. ಯಾಕಂದರೆ ಯಾರ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಹೀಗಾಗಿ ಭಾಳಷ್ಟು ಜನ ಮಾರ್ಕ್ಸ್ ಸರಿಯಾಗಿದೆ, ಬಟ್ ಫಿಸಿಕಲ್ ಮಾಡ್ಕೊಳಕ್ಕಾಗಲ್ಲ. ಫಿಸಿಕಲ್ ಭಾಳ ಕಷ್ಟ ಇದೆ. 7 ನಿಮಿಷದಲ್ಲಿ 1600 ಮೀಟ್ರ್ ಓಡಬೇಕು, ಎಲ್ಲ ಲಾಂಗ್ ಜಂಪು, ಹೈ ಜಂಪು ಎಲ್ಲ ಇರುತ್ತೆ. ಅವೆಲ್ಲ ಪಾಸ್ ಮಾಡೋದು ಅಷ್ಟು ಸರಳಲ್ಲ. ಹೆಣ್ಮಕ್ಳು 6 ನಿಮಿಷದಾಗ 1000 ಮೀಟ್ರ್ ಓಡಬೇಕು, ಹೀಗೆಲ್ಲ ಇದೆ. ಫಿಸಿಕಲ್ದೆಲ್ಲ ಇದೆ. ಅರ್ಥ ಆಯ್ತಾ? ಸೊ ಎಲ್ಲರೂ ಅಪ್ಲಿಕೇಶನ್ 85 ಅಥವಾ ಒಳ್ಳೆ SSLCಲಿ ಒಳ್ಳೆ ಸ್ಕೋರ್ ಇದ್ದರು ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಭಾಳಷ್ಟು ಜನ ಫಿಸಿಕಲ್ದಲ್ಲಿ ಹೋಗ್ತಾರೆ, ನನಗೆ ಗೊತ್ತಿದೆ. 50% ಜನ ಫಿಸಿಕಲಲ್ಲಿ ಫೇಲ್ ಆಗ್ತಾರೆ, ಗೊತ್ತಾ? 100ಕ್ಕೆ 50 ಜನಕ್ಕೆ ಫಿಸಿಕಲ್ ಪಾಸ್ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಹೆಚ್ಚಿಗೆ ಫೇಲ್ ಆಗ್ತಾರೆ. ಸೊ ಹೀಗಾಗಿ ಅಪ್ಲಿಕೇಶನ್ ಫೀಸು ಕಮ್ಮಿ ಇದೆ. ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.